ಹಾಯ್ ನಮಸ್ಕಾರ ವೀಕ್ಷಕರೇ, ಏರ್ ಫ್ರೈಯರ್ ಕುಕ್ಕಿಂಗ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಇವತ್ತು ಬರೀ 2 ಪದಾರ್ಥದಲ್ಲಿ ಒಂದೊಳ್ಳೆ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪು ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಹಾಗೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡರನ್ನು ತಗೊಂಡಿದ್ದೀನಿ. ನೀವು ಯಾವ ಬೆಲ್ಲ ಬೇಕಾದರೂ ತಗೋಬಹುದು. ಅದಕ್ಕೆ ನಾನು 3/4 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹೀಗೆ ಕುದೀತಿರುವಾಗ ಸ್ವಲ್ಪ ಏಲಕ್ಕಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದೀತಿರುವ ಬೆಲ್ಲದ ಪಾಕಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಗಂಟು ಆಗದಂತೆ ನಿಧಾನವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಮತ್ತು ಬೆಲ್ಲದ ಪಾಕ ಸಮವಾಗಿ ಮಿಶ್ರಣವಾಗುವವರೆಗೂ ಕಲಿಸ್ಬೇಕಾಗುತ್ತೆ. ನೋಡಿ, ಈ ಹದದಲ್ಲಿ. ಈಗ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನೀರನ್ನು ಮುಟ್ಕೊಂಡು ಸಹಿತ ನಾದ್ಕೊಳ್ಬೋದು. ಈಗ ಈ ಹಿಟ್ಟನ್ನು ಲಡ್ಡು ಸೈಜ್ನಲ್ಲಿ ಒಂದೊಂದೇ ಉಂಡೆಯನ್ನು ಮಾಡ್ಕೋತಾ ಇದ್ದೀನಿ. ಹೀಗೆ ಎಲ್ಲ ಉಂಡೆಯನ್ನು ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು. ಹಾಗೆ ಈ ಉಂಡೆಯನ್ನು ಕಜ್ಜಾಯದ ರೀತಿ ಅಗಲವಾಗಿ ತಟ್ಕೋತಾ ಇದ್ದೀನಿ. ಹೀಗೆ ಈ ಉಂಡೆಗಳನ್ನು ಇದೇ ರೀತಿ ಕೈಯಲ್ಲೇ ತಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಚಪಾತಿ ಮಣೆ, ಬಾಳೆ ಎಲೆ, ಬಟರ್ ಪೇಪರ್ ಯಾವ್ದು ಬೇಕಾದರೂ ಯೂಸ್ ಮಾಡಿಕೊಂಡು ತಟ್ಕೋಬಹುದು. 1.5 ಕಪ್ಪು ಗೋಧಿ ಹಿಟ್ಟಿನಲ್ಲಿ 8ರಿಂದ 10 ಗೋಧಿ ಹಿಟ್ಟಿನ ಕಜ್ಜಾಯನ ಇಲ್ಲಿ ಮಾಡ್ಕೋಬಹುದು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಈಗ ನಾನು ಒಂದೊಂದೇ ಹಾಗೆ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಕರ್ಕೋಬೇಕು. ಇದರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೀವು 1, 2 ಹೀಗೆ ಎಷ್ಟು ಬೇಕಾದರೂ ಎಣ್ಣೆಗೆ ಬಿಟ್ಕೋಬಹುದು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಿ, ಹಾಗೆ ನಿಮಗೆ ಯಾವ ಸಿಹಿ ತಿಂಡಿ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ ಆದ ಏರ್ ಫ್ರೈಯರ್ ಕುಕ್ಕಿಂಗ್ ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.